ಅಕ್ರಮ ದಾಖಲೆ ಸೃಷ್ಟಿ ಮಾಡಿ ಶಿಕ್ಷಣ ಸಂಸ್ಥೆಯ ಜಾಗವನ್ನು ಕಬಳಿಸುವುದಕ್ಕೆ ಯತ್ನ ಮಾಡಲಾಗಿದೆ. ಶಿಕ್ಷಣ ಸಂಸ್ಥೆಗೆ ದಾನ ನೀಡಿದ್ದ ಭೂಮಿ ಕಬಳಿಕೆ ವಿರುದ್ಧ ಪ್ರತಿಭಟಿಸಲಾಗಿದೆ. ನಕಲಿ ಶಿಕ್ಷಣ ಸಂಸ್ಥೆ ವಿರುದ್ಧ ಕನ್ನಡಪರ ಸಂಘಟನೆ ಬೀದಿಗಿಳಿದು ಹೋರಾಟ ಮಾಡಿದೆ. ಕೆಆರ್ಪುರಂಗೆ ಸಮೀಪದ ಥಣಿಸಂದ್ರದಲ್ಲಿರುವಂತಹ ಕಾಲೇಜಿದು. ಥಣಿಸಂದ್ರದಲ್ಲಿರುವಂತಹ 5.18 ಎಕರೆ ಭೂಮಿ ಕಬಳಿಸುವುದಕ್ಕೆ ಯತ್ನ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ. ಮುಂಬೈ ಮೂಲದ ವ್ಯಕ್ತಿಗಳಿಂದ ಕಬಳಿಕೆಯ ಯತ್ನವಾಗಿದೆ. ಭೂಮಿ ದಾನ ನೀಡಿದ ಕುಟುಂಬದವರಿಂದ ಪ್ರತಿಭಟನೆ ಮಾಡಲಾಗಿದೆ. ಕನ್ನಡಪರ ಸಂಘಟನೆ ಕೂಡ ಹೋರಾಟಕ್ಕೆ ಮುಂದಾಗಿದೆ. ಥಣಿಸಂದ್ರದ ಸರ್ವೆ ನಂಬರ್ 104/2ರಲ್ಲಿನ 5.19 ಎಕರೆ ಜಮೀನು ಅಲ್ಪಸಂಖ್ಯಾತ ಬಡ ಮಕ್ಕಳಿಗಾಗಿ ಮೊಹಮ್ಮದ್ ಅಜೀಜುದ್ದೀನ್ ಈ ಭೂಮಿಯನ್ನ ದಾನ ಕೊಟ್ಟಿದ್ದು. ಕೊಳ್ಳೇಗಾಲದಲ್ಲಿದ್ದಂತಹ ತನ್ನ 11 ಎಕರೆ ಭೂಮಿ ಮಾರಾಟ ಮಾಡಿದ್ದು. ಈ ಸಂಬಂಧಪಟ್ಟಂಗೆ ಅದರಿಂದ ಬಂದ ಹಣದಲ್ಲಿ ಥಣಿಸಂದ್ರದಲ್ಲಿ ಭೂಮಿ ಖರೀದಿ ಮಾಡಿದೆ. 1994ರಲ್ಲಿ ಮೊಹಮ್ಮದಿಯಾ ಎಜುಕೇಶನಲ್ ಟ್ರಸ್ಟ್ನಿಂದ ಭೂಮಿಯನ್ನ ದಾನ ಮಾಡಲಾಗಿದೆ. ಈಗ ಮುಂಬೈ ಮೂಲದವರು ಹೆಸರನ್ನ ಬದಲಿಸಿ ಭೂಮಿ ಕಬಳಿಕೆ ಮಾಡ್ತಾ ಇರುವಂತಹ ಯತ್ನವಾಗಿದೆ ಅಂತ ಆರೋಪ ಮಾಡಲಾಗಿದೆ. ಅಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಶನ್ ಸೊಸೈಟಿ ಸ್ಥಾಪಿಸಿ ಭೂ ಕಬಳಿಕೆ ಯತ್ನವಾಗಿದೆ ಅಂತ ಆರೋಪಿಸಿ ಪ್ರತಿಭಟಿಸಲಾಗಿದೆ. ಶಿಕ್ಷಣ ಸಂಸ್ಥೆಗೆ ನೀಡಿದ್ದಂತಹ ದಾನವಾಗಿ ನೀಡಿದ್ದಂತಹ ಭೂಮಿ ಕಬಳಿಕೆಯ ವಿರುದ್ಧ ಪ್ರತಿಭಟನೆಯಾಗಿರುವಂತಹ ಘಟನೆ ಥಣಿಸಂದ್ರದಲ್ಲಿರುವಂತಹ ಕಾಲೇಜಿನ ಮುಂಭಾಗದಲ್ಲಿ ನಡೆದಿದೆ. ಕೆಆರ್ಪುರಂಗೆ ಸಮೀಪದ ಥಣಿಸಂದ್ರದಲ್ಲಿರುವಂತಹ ಕಾಲೇಜಿದು. 5.18 ಎಕರೆ ಭೂಮಿಯನ್ನ ಕಬಳಿಸಲು ಯತ್ನವಾಗಿದೆ ಅಂತ ಆರೋಪಿಸಲಾಗಿದೆ. ಮುಂಬೈ ಮೂಲದ ವ್ಯಕ್ತಿಗಳಿಂದ ಕಬಳಿಕೆಯ ಯತ್ನವಾಗಿದೆ ಅಂತ ಆರೋಪಿಸಲಾಗಿದೆ. ಹೀಗಾಗಿ ಭೂಮಿಯನ್ನ ದಾನವಾಗಿ ಕೊಟ್ಟಿದ್ದಂತಹ ಕುಟುಂಬದವರಿಂದ ಈ ಪ್ರತಿಭಟನೆ ಮಾಡಲಾಗಿದೆ. ಪ್ರತಿಭಟನೆಗೆ ಕನ್ನಡಪರ ಸಂಘಟನೆ ಕೂಡ ಸಾಥ್ ಕೊಟ್ಟಿದೆ. ಕೊಳ್ಳೇಗಾಲದಲ್ಲಿದ್ದಂತಹ ತನ್ನ 11 ಎಕರೆ ಭೂಮಿಯನ್ನ ಮಾರಾಟ ಮಾಡಿದ್ರು. ಕೋರ್ಟ್ಗೆ ಹೈಕೋರ್ಟ್ಗೆ ಮಿಸ್ಲೀಡ್ ಮಾಡಿದ್ದಕ್ಕೆ ಕೋರ್ಟ್ ಇವ್ರಿಗೆ 5 ಲಕ್ಷ ಪೆನಾಲ್ಟಿ ಕೊಟ್ಟಿದ್ದಾರೆ. ಕೇಸು ಡಿಸ್ಮಿಸ್ ಆಯಿತು ಇವರು ಹಾಗೆ. ತಿರ್ಗಾ ನನಗೆ ಲೋವರ್ ಕೋರ್ಟು ಮೇಹಾಲ್ ಕೋರ್ಟಲ್ಲಿ ನನಗೆ ಏನಾಗಿದೆ ಇಂಜೆಕ್ಷನ್ ಆರ್ಡರ್ ಕೊಟ್ಟಿದ್ದಾರೆ. ನಮಗೆ ಪೊಲೀಸವ್ರಿಗೆ ಹೇಳಿದ್ದಾರೆ ಪ್ರೊಟೆಕ್ಷನ್ ಕೊಡಿ ಫ್ಯಾಮಿಲಿಗೆ ಅಂತ. ಅದೂ ಆಗ್ತಾ ಇಲ್ಲ. ಇದು ಬಂದುಬಿಟ್ಟು ನೋಡಿ ಸರ್, ಈಗ ಇವನು ಬಾಂಬೆ ಟ್ರಸ್ಟು ದಿ ಅಲ್ಜಾಮಿಯಾ ಅಂತ, ಒರಿಜಿನಲ್ ಟ್ರಸ್ಟ್ ಬಾಂಬೆ ಅಂತ, ದಿ ಅಲ್ಜಾಮಿಯಾ ಅಂತ ಟ್ರಸ್ಟು. ಅದು PTR ನಂಬರ್ 5547. ಇಲ್ಲಿರೋದು ಅಲ್ಜಾಮಿಯಾ ಅಂತ, ಅಂಡರ್ ದಿ ಅಲ್ಜಾಮಿಯಾ ಅಂತ. ಇಲ್ಲಿರೋದು ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಅಂತ. 2 ಟ್ರಸ್ಟು ಫೇಕ್ ಟ್ರಸ್ಟು. ನಾನು EDಗೆ CBIಗೆ NIಗೆಲ್ಲ ಕೊಟ್ಟಿದ್ದೀನಿ. ಅವರು ಲೆಟರ್ ಕಳಿಸಿದ್ದಾರೆ. ಒರಿಜಿನಲ್ ಟ್ರಸ್ಟ್ ಬಂದು ದಿ ಅಲ್ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಅಂತ. ಕೋರ್ಟಲ್ಲಿ ನಮ್ಮ ಕೋರ್ಟಲ್ಲಿ ಏನು ಮಾಡಿದ್ದಾರೆ ಇವರು, ಹೈಕೋರ್ಟಲ್ಲಿ ಹೋಗ್ಬಿಟ್ಟು ನೋಡಿ, ಹೈಕೋರ್ಟಲ್ಲಿ ಮಾಡಿದ್ರು ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಅಂತ ಕೇಸ್ ಹಾಕಿದ್ದಾರೆ. ಇದು ಅನ್ರಿಜಿಸ್ಟರ್ಡ್ ಟ್ರಸ್ಟು. ನನಗೆ ಗೊತ್ತಿರಲಿಲ್ಲ. ಕೇಸ್ ಆದಮೇಲೆ ನಾವು ಹೋಗಿ RTI ನೋಡಿದೆ, ದಿ ಅಲ್ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಅಂತ ನನಗೆ ಗೊತ್ತಿದೆ. ಆಮೇಲೆ ನಾನು ಮುಂಬೈ ಟ್ರಸ್ಟ್ ಆಫೀಸಲ್ಲಿ ಹೋಗಿ ಚೆಕ್ ಮಾಡಿದ್ರೆ ದಿ ಅಲ್ಜಾಮಿಯಲ್ಲಿ ಈ ಬೆಂಗಳೂರು ಪ್ರಾಪರ್ಟಿಯನ್ನು ಮರ್ಜ್ ಆಗಿದೆ ಅಂದರೆ ಏನು ಮರ್ಜ್ ಆಗಿಲ್ಲ, ಈ ಪ್ರಾಪರ್ಟಿಗೂ ನಮಗೆ ಸಂಬಂಧ ಇಲ್ಲ ಅಂತ ಅವರು ಹೇಳ್ಬಿಟ್ರು. ಈಗ ಏನಾಗಿದೆ ಅಂದರೆ ಇವರು ನೋಡಿ, ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿಯಿಂದ 5 ಲಕ್ಷ ರೂಪಾಯಿ ಪೆನಾಲ್ಟಿ ಕೋರ್ಟ್ಗೆ ಮೋಸ ಡೂಪ್ಲಿಕೇಟ್ ಅಕೌಂಟಿಂದ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾನು ಒಂದೇ ಸರ್ ಹೇಳ್ತಾ ಇರೋದು, ಇದು ಸೆಂಟ್ರಲ್ ಗೌರ್ಮೆಂಟು ಇನ್ಕ್ವೈರಿ ಮಾಡ್ತಾರೆ, ಸ್ಟೇಟ್ ಗೌರ್ಮೆಂಟ್ ಇನ್ಕ್ವೈರಿ ಮಾಡ್ತಾರೆ. ನನಗೆ ನಂಬಿಕೆ ಇದೆ, ಸ್ಟೇಟ್ ಗೌರ್ಮೆಂಟ್ ಮೇಲೆ ನಂಬಿಕೆ ಇದೆ, ಸೆಂಟ್ರಲ್ ಗೌರ್ಮೆಂಟ್ ನಂಬಿಕೆ ಇದೆ, ಅವ್ರು ಮಾಡ್ತಾರಂತ. ಈಗ ಪ್ರೆಸೆಂಟ್ ಏನು ಪ್ರಾಬ್ಲಮ್ ಅಂದರೆ, ನೈಟು ನಮ್ಮ ಪ್ರೋಗ್ರಾಮ್ ಮಾಡೋಕ್ಕೆ, ನಮ್ಮ ಫ್ಯಾಮಿಲಿ ಫಂಕ್ಷನ್ ಮಾಡೋಕ್ಕೆ ಬಾಂಬೆಯಿಂದ ರೋಡಿಗಳು ಬಂದ್ಬಿಟ್ಟು ನನಗೆ ಗಲಾಟೆ ಮಾಡಿ ಆಚೆ ತಳ್ಳಿದ್ದಾರೆ. ನನಗೆ ಏನಾಗಿದೆ, ಸ್ಟೇಷನ್ ಹೋದರೆ ನೀನು ಪೊಸಿಷನ್ ಇಲ್ಲ ಅಂತ ಹೇಳ್ತಾರೆ. ಪೊಸಿಷನ್ ಕೊಡೋದು ಯಾರು ಜವಾಬ್ದಾರಿ? ಪೊಸಿಷನ್ ನಾವಿರೋದು, ಪೊಸಿಷನ್ ಇರೋದು ನಾವು. ಕೋರ್ಟೇ ಡಿಸೈಡ್ ಮಾಡಿದೆ ಯು ಆರ್ ದಿ ಲ್ಯಾಂಡ್ ಓನರ್, ಗಿವ್ ಪ್ರೊಟೆಕ್ಷನ್ ಅಂತ ಪೊಲೀಸ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಕೂಲ್ ಮಕ್ಕಳಿಗೆ ಯೂಸ್ ಮಾಡ್ತಾರೆ ಇವರು. ಮಕ್ಕಳು ಮಾಡಿಬಿಟ್ಟು ಮೊನ್ನೆ 19 ಹೋದ ತಿಂಗಳು 19ನಲ್ಲಿ ಕೈ ಕತ್ತರಿಸಿ ಕಾಲು ಕತ್ತರಿಸಿ ಅಂತ ಮುಂಬೈನ ಬಂದುಬಿಟ್ಟು ಎಲ್ಲ ಧರ್ಮಗಳಿಗೆ ಅಪಪ್ರಚಾರ ಮಾಡಿ ಹೋಗಿದ್ದಾನೆ. ಇವರು ದೂರು ಕೊಟ್ಟಿದ್ದಾರೆ. ಇವಾಗ FIR ಆಗಿಲ್ಲ. ಅದು ಆಗಲಿ, ಅದು ಆ ಪ್ರೋಗ್ರಾಮ್ ಆಗೋದು ಮುಂಚೆ ನಾನು 8ನೇ ತಾರೀಕು ಬಂದು ಇಲ್ಲಿ ಹೇಳಿದೆ, ಇಲ್ಲಿ ಫಂಕ್ಷನ್ ನಡೀತಾರೆ, ಫಂಕ್ಷನ್ ಬಿಡಬಾರ್ದು ಅಂತ. ಅಕಸ್ಮಾತ್ ಬಿಡ್ತಾ ಇಲ್ಲ ಅಂದರೆ ಇಲ್ಲಿ ಅವನು ಈ ಥರ ರಾಂಗ್ ಮಾಡ್ತಾ ಇರಲಿಲ್ಲ. ಕೋರ್ಟ್ಗೆ ಹೈಕೋರ್ಟ್ಗೆ ಮಿಸ್ಲೀಡ್ ಮಾಡಿದ್ದಕ್ಕೆ ಕೋರ್ಟ್ ಇವ್ರಿಗೆ 5 ಲಕ್ಷ ಪೆನಾಲ್ಟಿ ಕೊಟ್ಟಿದ್ದಾರೆ. ಕೇಸು ಡಿಸ್ಮಿಸ್ ಆಯಿತು ಇವರು ಹಾಗೆ. ತಿರ್ಗಾ ನನಗೆ ಲೋವರ್ ಕೋರ್ಟು ಮೇಹಾಲ್ ಕೋರ್ಟಲ್ಲಿ ನನಗೆ ಏನಾಗಿದೆ ಇಂಜೆಕ್ಷನ್ ಆರ್ಡರ್ ಕೊಟ್ಟಿದ್ದಾರೆ. ನಮಗೆ ಪೊಲೀಸವ್ರಿಗೆ ಹೇಳಿದ್ದಾರೆ ಪ್ರೊಟೆಕ್ಷನ್ ಕೊಡಿ ಫ್ಯಾಮಿಲಿಗೆ ಅಂತ. ಅದೂ ಆಗ್ತಾ ಇಲ್ಲ. ಇದು ಬಂದುಬಿಟ್ಟು ನೋಡಿ ಸರ್, ಈಗ ಇವನು ಬಾಂಬೆ ಟ್ರಸ್ಟು ದಿ ಅಲ್ಜಾಮಿಯಾ ಅಂತ, ಒರಿಜಿನಲ್ ಟ್ರಸ್ಟ್ ಬಾಂಬೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.